ಓಂ ಗಂ ಗಣಪತಗೆ ನಮಃ. ಓಂ ಗುಂ ಗುರುಭ್ಯೋ ನಮಃ. ಗುರವೇ ರಾಘವೇಂದ್ರಾಯ ಭಾರತೀಯತಗೆ ನಮಃ. ಗುರುಭ್ಯೋ ನಮಃ. ಓಂ ಯೋ ಮಾ ಆಗ್ನೇ ಭಾಗಿನಗಂ ಸಂತಮಥಾ ಭಾಗಂಚಿಕೆ ರಶತಿ ಅಭಾಗಮಗ್ನೇ ತಂಕುರು ಮಾಮಗ್ನೇ ಭಾಗಿನಂಕುರು ಭಾಗ್ಯದೇವತಾಯೈ ನಮಃ. ಮಕರ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಮೊದಲನೇ ಸಲ ಚಾನಲ್ ಬರ್ತಾ ಇದ್ರೆ ಅಥವಾ ಹಲವಾರು ಬಾರಿ ಚಾನಲ್ ಬಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಇನ್ನು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ, ಟೆಲಿಗ್ರಾಮ್ ಇತ್ಯಾದಿ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬ ಮಕರ ರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗಬೇಕು. ಕಾರಣ ಏನಪ್ಪಾ ಅಂದ್ರೆ ಈ ವಿಡಿಯೋದಲ್ಲಿ ನಾನು ಮಕರ ರಾಶಿಯವರಿಗೋಸ್ಕರ ಆಗಸ್ಟ್ ತಿಂಗಳಿಗೋಸ್ಕರ 5 ಶುಭ ವಿಚಾರಗಳನ್ನು ತಿಳಿಸ್ತೇನೆ. ಎಚ್ಚರಿಗಳಿಲ್ಲ ಅಂತಲ್ಲ, ಎಚ್ಚರಿಗಳಿದ್ದೇ ಇರ್ತದೆ. ಇನ್ನೊಂದು ವಿಡಿಯೋದಲ್ಲಿ ಎಚ್ಚರಿಕೆಗಳ ವಿಡಿಯೋ ಮಾಡ್ತೇನೆ, ಇನ್ನೊಂದು ವಿಡಿಯೋ ಮಾಡ್ತೇನೆ. ಬಟ್ ಈ ವಿಡಿಯೋದಲ್ಲಿ ನಾನು ನಿಮಗೆ ಶುಭ ವಿಚಾರಗಳನ್ನು ತಿಳಿಸ್ತೇನೆ. ಬನ್ನಿ, ಮೊದಲನೇದಾಗಿ ಆಗಸ್ಟ್ ತಿಂಗಳ ಗ್ರಹ ಸ್ಥಿತಿಗಳನ್ನು ತಿಳ್ಕೊಂಬರೋಣ. ಆಗಸ್ಟ್ 17ನೇ ತಾರೀಕು ರವಿಗ್ರಹ ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ಪ್ರವೇಶ ಮಾಡಲಿದ್ದಾನೆ. ಆಗಸ್ಟ್ 22ನೇ ತಾರೀಕು ಬುಧ ಗ್ರಹ ವಕ್ರೀಯನಾಗಿ ಕರ್ಕಾಟಕ ರಾಶಿಗೆ, ಸಿಂಹದಿಂದ ಕರ್ಕಾಟಕ ರಾಶಿಗೆ ವಕ್ರೀಯನಾಗಿ ಬುಧ ವಕ್ರೀಯನಾಗಿ ಪ್ರವೇಶ ಮಾಡಲಿದ್ದಾನೆ. ಇನ್ನು ಆಗಸ್ಟ್ 24ನೇ ತಾರೀಕು ಕನ್ಯಾ ರಾಶಿಗೆ ಶುಕ್ರ ಗ್ರಹನ ಪ್ರವೇಶ. 24ನೇ ತಾರೀಕಿಂದ ಶುಕ್ರ ನೀಚ ಸ್ಥಿತಿಗೆ ಹೋಗಲಿದ್ದಾನೆ. ಇನ್ನು ಆಗಸ್ಟ್ 26ನೇ ತಾರೀಕು ಮಿಥುನ ರಾಶಿಗೆ ಕುಜಗ್ರಹನ ಸಂಚಾರ. ವೃಷಭದಿಂದ ಮಿಥುನಕ್ಕೆ ಆಗಸ್ಟ್ 26ನೇ ತಾರೀಕು ಕುಜಗ್ರಹನ ಸಂಚಾರವಾಗಲಿದೆ. ವೀಕ್ಷಕರೇ, ಆಗಸ್ಟ್ ತಿಂಗಳ ಗ್ರಹ ಸ್ಥಿತಿಗಳು ಹೀಗಿರಬೇಕಾದ್ರೆ ಏನೇನು ಶುಭ ವಿಚಾರಗಳಾಗಲಿದೆ ಮಕರ ರಾಶಿ ನೋಡೋಣ. ಮೊದಲನೇ ಶುಭ ವಿಚಾರ ಮಕರ ರಾಶಿಯವರಿಗೆ ಆಗಸ್ಟ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಪಂಚಮದ ಕುಜಬಲದಿಂದಾಗಿ ಹಲವಾರು ವಿಚಾರಗಳು ಅನುಕೂಲವಾಗುತ್ತೆ. ಅದರಲ್ಲೂ ಬಹಳ ಪ್ರಮುಖವಾಗಿ ಭೂಮಿ ಸಂಬಂಧಿತವಾದ ವ್ಯವಹಾರಗಳು. ಈ ಯಾವುದೋ ಸೈಟ್ ಸೇಲ್ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ, ಅಥವಾ ಯಾವುದೋ ಖರೀದಿ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ, ಅಥವಾ ಜಮೀನು ದೊಡ್ಡ ದೊಡ್ಡ ಜಮೀನು ಸೇಲ್ ಮಾಡೋಕ್ಕೆ ಖರೀದಿ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ. ಮನೆ ಅಲ್ಲ, ಜಮೀನು. ಸೊ ಅಥವಾ ಸೈಟು, ಅದು ಕೃಷಿ ಜಮೀನು, ಏನು ಬೇಕಾಗಿರ್ಬೋದು. ಸೊ ಇದೆಲ್ಲ ವಿಚಾರಗಳಲ್ಲಿ ಭೂಮಿಗೆ ಸಂಬಂಧಪಟ್ಟಂಥ ವ್ಯವಹಾರಗಳಲ್ಲಿ ರಿಯಲ್ ಎಸ್ಟೇಟ್ ಮಾಡ್ತಾ ಇರ್ತಕ್ಕಂಥ ಮಕರ ರಾಶಿಯವರು, ಅದೇ ಬಿಸ್ನೆಸ್ ಮಾಡ್ತಕ್ಕಂಥವ್ರು, ಅಥವಾ ನಿಮ್ಮ ಹತ್ರ ಇರ್ತಕ್ಕಂಥ ಭೂಮಿಯನ್ನು ಮಾರಾಟವೋ ಖರೀದಿಯೋ ಮಾಡ್ತಕ್ಕಂಥವ್ರಾಗಿದ್ದರೂ ಸಹ ಪರವಾಗಿಲ್ಲ, ಭೂಮಿ ವ್ಯವಹಾರಗಳಲ್ಲಿ ಅನುಕೂಲವಾಗಲಿದೆ. ಅಷ್ಟೇ ಅಲ್ಲ, ಮಕರ ರಾಶಿಯ ರೈತರಿಗೆ, ಮಕರ ರಾಶಿಯ ಕೃಷಿ ಜಮೀನನ್ನು ಮಾರಾಟ ಮಾಡ್ತಕ್ಕಂಥವರಿಗೆ, ಅಥವಾ ಕೃಷಿ ಕೃಷಿ ಉತ್ಪನ್ನಗಳನ್ನು ಮಾರಾಟ ಮಾಡ್ತಕ್ಕಂಥವರಿಗೆ, ದವಸ ಧಾನ್ಯಾದಿಗಳು ಮಾರಾಟ ಮಾಡ್ತಕ್ಕಂಥವರಿಗೆ, ಮಕರ ರಾಶಿಯ ಹೋಟೆಲ್ ಉದ್ಯಮದಾರರಿಗೆ, ಮಕರ ರಾಶಿಯ ವಿದ್ಯುತ್ ಉಪಕರಣಗಳು, ಎಲೆಕ್ಟ್ರಿಕ್ಸ್ ಅಂಡ್ ಎಲೆಕ್ಟ್ರಾನಿಕ್ಸ್, ವ್ಯಾಪಾರ ವ್ಯವಹಾರ, ಅದರ ಪ್ರೊಡಕ್ಷನ್ ಇತ್ಯಾದಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ, ಸಾಫ್ಟ್ವೇರ್ ಇಂಜಿನಿಯರ್ಗಳಿಗೆ, ಎಲ್ಲರಿಗೂ ಮಕರ ರಾಶಿಯವರಿಗೆ ತುಂಬ ಲಾಭದಾಯಕವಾಗಿರತಕ್ಕಂತಹ ತಿಂಗಳಾಗ್ಬೋದು. ಮೊದಲ 3 ತಿಂಗಳು ಆಗಸ್ಟಲ್ಲಂತೂ ಖಂಡಿತ ಹೌದು, ಗೊತ್ತಾಯ್ತಲ್ವಾ? ಸೊ ಖಂಡಿತ ಒಳ್ಳೆಯದಾಗಲಿ. ಗುರುವಿನ ಆರಾಧನೆ ಜಾಸ್ತಿ ಮಾಡ್ಕೊಳ್ಳಿ. ಯಾಕೆಂದರೆ ಗುರುಬಲ ಇದ್ದರೂ ಸಹ ಈಗ ಕುಜಬಲ, ಕುಜ ನಿಮಗೆ ಕುಂಭ ಮೀನ ಮೇಷ, ಮಕರ ಕುಂಭ ಮೀನ ಮೇಷ ಅಂದರೆ ಚತುರ್ಥಾಧಿಪತಿ ಹಾಗೂ ಲಾಭಾಧಿಪತಿ ಆಗ್ತಾನೆ. ಕುಜಗ್ರಹ, ಕುಜ ಬಲ ನಿಮಗಿದೆ ಅಂದರೆ ಚತುರ್ಥ ಲಾಭಾಧಿಪತಿ ಕುಜ ಆಗುತ್ತಾನೆ. ಆದರೆ ಗುರುಬಲ ನಿಮಗಿದೆ ಅಂತಂದ್ರೆ ತೃತೀಯ ವ್ಯಯಾಧಿಪತಿ ಗುರು ಆಗ್ತಾನೆ. ಸೊ ಆದ್ರಿಂದ ಪಂಚಮದ ಗುರುಬಲ ಸಂಪೂರ್ಣ ಸಿಗಬೇಕು ಅಂದ್ರೆ ಗುರು ಆರಾಧನೆ ಬಹಳ ಮುಖ್ಯವಾಗಿರ್ತದೆ ಅಲ್ವಾ? ಸೊ ಆದ್ರಿಂದ ಗುರು ಆರಾಧನೆಯನ್ನು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಈ ಬಾರಿ ಜುಲೈ 21ನೇ ತಾರೀಕು ಭಾನುವಾರ ಗುರುಪೂರ್ಣಿಮೆ. ಸೊ ಅದಕ್ಕೆ ವಿಶೇಷವಾಗಿ ಗುರು ಆರಾಧನೆಯನ್ನು ಮಾಡಿ ನಿಮಗೆ ಧಾರಣೆ ಮಾಡ್ಕೊಳ್ಳೋಕ್ಕೂ ಒಂದು ವಿಶೇಷವಾದ ಪರಿಹಾರ ಪ್ರಸಾದವನ್ನು ಕೊಡ್ತಾ ಇದ್ದೇವೆ. ವಿಡಿಯೋ ದಯವಿಟ್ಟು ಎಂಡ್ ತನಕ ನೋಡಿ, ನಿಮಗೆ ಬಹಳ ಖುಷಿ ಆಗ್ತದೆ. ಎರಡನೇ ಶುಭ ವಿಚಾರ ಮಕರ ರಾಶಿಯವರಿಗೆ ಈ ಒಂದು ಆಗಸ್ಟ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನೀವು ಮಕರ ರಾಶಿಯವರು ಕೈ ಹಾಕದ ಕೆಲಸಗಳಲ್ಲಿ ನಿಮಗೆ ನಷ್ಟವಾಗಬಾರದು, ಕೈ ಹಾಕದ ಕೆಲಸಗಳಲ್ಲಿ ನೀವು ಕೈ ಸುಟ್ಕೊಂಡಂಗಾಗಬಾರದು, ನಿಮಗೆ ಹಿನ್ನಡೆ ಆಗಬಾರದು, ಸೋಲಾಗಬಾರದು ಇತ್ಯಾದಿ ಹಲವಾರು ಕಾರಣಗಳಿಂದ ನಿಮ್ಮನ್ನು ರಕ್ಷಣೆ ಮಾಡಬೇಕಲ್ಲ, ಗುರು ರಕ್ಷಣೆ ಬಹಳ ಚೆನ್ನಾಗಿ ಸಿಗುತ್ತೆ. ನೀವು ಕೈ ಹಾಕಿರುವ ಕೆಲಸಗಳಲ್ಲಿ ತಪ್ಪುಗಳಾಗದಂತೆ ಗುರು ಹಿರಿಯರ ಮಾರ್ಗದರ್ಶನ ನಿಮಗೆ ತುಂಬ ಚೆನ್ನಾಗಿ ಸಿಗುತ್ತೆ. ನೀವು ತಪ್ಪು ಮಾಡಬಾರದು ಈ ವಿಚಾರದಲ್ಲಿ ಅಂತ. ಯಾವುದೋ ದೊಡ್ಡ ದೊಡ್ಡ ಕೆಲಸಗಳಿಗೆ ಕೈ ಹಾಕ್ಬಿಡ್ತೀರಾ, ನಿಮಗೆಲ್ಲ ಗೊತ್ತಿದೆ ಅಂತ ನೀವು ಅನ್ಕೊಂಡಿರ್ತೀರಾ. ಬಟ್ ಅಲ್ಲಿ ಇನ್ನೊಬ್ಬರ ಮಾರ್ಗದರ್ಶನ ಇದ್ರೆ ಮಾತ್ರ ನೀವು ಸರಿಯಾಗಿ ಮಾಡೋಕ್ಕಾಗುವಂಥದ್ದು. ಸೊ ಗುರುವರ ಮಾರ್ಗದರ್ಶನ ಸಿಗುತ್ತೆ. ಆದ್ರೆ ಒಂದು ನಿಮಗೆ ಮಾರ್ಗದರ್ಶನ ಮಾಡೋರು ಅಂದ್ರೆ ಹಿಂಗೆ ಮಾಡು ಹಿಂಗೆ ಮಾಡಬೇಡ ಅಂತ ಹೇಳೋರು ಸ್ವಲ್ಪ ಕಾಠಿಣ್ಯತೆ ಎಂದಿರ್ತದೆ. ಅಂದ್ರೆ ಸ್ವಲ್ಪ ಸಿಟ್ಟಲ್ಲಿ ಹೇಳ್ತಾರೆ ಅವರು.
ಅವು ಎಷ್ಟು ಕೊಬ್ಬು ನೋಡು ಅವರಿಗೆ ಅಂತ ಅನ್ಕೋಬಾರ್ದು ನೀವು. ನನ್ನೊಳ್ಳೇದಕ್ಕೆ ಹೇಳ್ತಾ ಇದ್ದಾರೆ ಅಂತ ತಿಳ್ಕೊಬೇಕು. ಅವ್ರು ಎಷ್ಟೇ ಸಿಟ್ಟಲ್ಲಿ ಹೇಳಿ, ಉಡಾಫೆಯಿಂದ ಹೇಳಿ, ಯಾವ ಥರ ಬೇಕಾದ್ರೂ ಅವ್ರು ಹೇಳಿ, ನಿಮಗೆ ಅನುಕೂಲವಾಗುವ, ನೀವು ಕೈ ಹಾಕಿದ ಕೆಲಸಗಳಲ್ಲಿ ಅನುಕೂಲವಾಗುವ ಮಾರ್ಗದರ್ಶನದ ವಿಚಾರಗಳದಾಗಿದ್ದರೆ ಖಂಡಿತ ಪಾಸಿಟಿವ್ ಆಗಿ ಸ್ವೀಕಾರ ಮಾಡಿ. ಯಾಕೆ ಅಂತಂದರೆ ಅವರ ಮಾತುಗಳು ಬಹಳ ಕಠಿಣವಾಗಿರುತ್ತೆ, ಆದರೆ ಸತ್ಯವಾಗಿರುತ್ತೆ. ಆಯ್ತಲ್ವಾ? ಸತ್ಯ ಕಹಿ ಅಂತೀವಲ್ಲ ಆ ಥರ. ಆದ್ದರಿಂದ ಅದನ್ನು ನೀವು ಆ ಮಾರ್ಗದರ್ಶನ, ಆ ಗುರು ಹಿರಿಯರ ಮಾರ್ಗದರ್ಶನವನ್ನು ಅನುಸರಿಸಿದ್ರೆ ನೀವು ಕೈ ಹಾಕಿದ ಕೆಲಸ ಸಕ್ಸಸ್ ಆಗುತ್ತೆ. ಸೊ ದಯವಿಟ್ಟು ಅದನ್ನು ಇದು ಮಾಡಿ. ಆ ಟೈಮಲ್ಲಿ ನಿಮಗೆ ಆ ಮನಸ್ಸು ಬರಬೇಕು ಅಂದ್ರೂ ನಾಗಾರಾಧನೆ ಆಗಿರಬೇಕು, ಲಕ್ಷ್ಮೀನಾರಾಯಣರ ಆರಾಧನೆ ಆಗಿರಬೇಕು, ದತ್ತಾತ್ರೇಯರ ಅನುಗ್ರಹ ಸಿಗಬೇಕು. ಸೊ ಅದರಿಂದ ಗುರುಪೂರ್ಣಿಮೆ ದಿವಸ ವಿಶೇಷ ದೇವತಾರಾಧನೆ ಮಾಡ್ತಾ ಇದೀವಿ. ದಯವಿಟ್ಟು ವಿಡಿಯೋ ಎಂಡ್ ತನಕ ನೋಡಿ, ನಿಮಗೆ ಗೊತ್ತಾಗುತ್ತೆ. ಮೂರನೇ ಶುಭ ವಿಚಾರ, ಮಕರ ರಾಶಿಯವರಿಗೆ ಆಗಸ್ಟ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಆಗಸ್ಟ್ ತಿಂಗಳ ಮಾಸಾಂತ್ಯಕ್ಕೆ ಹೋದಂತೆ ಪಿತ್ರಾರ್ಜಿತ ಆಸ್ತಿಗೆ ವ್ಯವಹಾರಗಳೆಲ್ಲ ಒಂದು ತೀರ್ಮಾನಕ್ಕೆ ಬಂದ್ಬಿಡುತ್ತೆ ಅಂತ ಕಂಡು ಬರ್ತಾ ಇದೆ. ನಿಮ್ಮ ಪ್ರಯತ್ನ ಬಹಳ ಮುಖ್ಯ. ನಿಮಗೆ ಇಷ್ಟ ಇಲ್ಲ, ನಿಮ್ಮದೇ ಪ್ರಯತ್ನ ಏನೂ ಇಲ್ಲ ಅಂದರೆ ಆಟೋಮೆಟಿಕ್ ಆಗಲ್ಲ. ಬಟ್ ಯತ್ನೇ ಕೃತೆ ಕೋತ್ರ ದೋಷ ಅಂತ ನೀವು ಪ್ರಯತ್ನ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಸೊ ಅದರಿಂದ ನೀವು ಪಿತ್ರಾರ್ಜಿತ ಆಸ್ತಿ ವಿಚಾರ ಏನೋ ಒಂದು ಸೆಟ್ಲ್ ಆಗಬೇಕು. ಇದಮಿತ್ತಂ ಇದಿಷ್ಟೇ ಸಿಗುತ್ತೆ, ಇದು ಹೀಗೆ ಸಿಗುತ್ತೆ, ಇದೇ ಸಿಗುತ್ತೆ ಅನ್ನೋದಾದ್ರು ಒಂದು ಫೈನಲ್ ಆಗಬೇಕು. ಎಷ್ಟು ಸಿಗುತ್ತೆ ಏನು ಇತ್ಯಾದಿ ಯಾರು ಫೈನಲೈಸ್ ಆಗಬೇಕು. ನನಗೆ ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಬೇಕು. ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ತುಂಬ ಅಡೆತಡೆಗಳು, ಮಾತುಕತೆ ವಿಚಾರಗಳು, ಬೇಸರಗಳು, ಮನಸ್ತಾಪಗಳು, ದುಃಖಗಳು ಎಲ್ಲದೂ ಸೇರ್ಕೊಂಡ್ಬಿಟ್ಟಿದೆ ಇದರಲ್ಲಿ ಅಂತೇನಾದ್ರು ನೀವು ಬೇಜಾರು ಮಾಡ್ಕೊಂಡಿದ್ರೆ, ದಯವಿಟ್ಟು ಹೇಳ್ತೀನಿ, ನೀವು ಮಕರ ರಾಶಿಯವರಾಗಿದ್ದರೆ ಈ ಒಂದು ಆಗಸ್ಟ್ ತಿಂಗಳ 3ನೇ ವಾರದ ನಂತರ, ಅಂದರೆ 4ನೇ ವಾರ ಮಾಸಾಂತ್ಯ, ಆಗಸ್ಟ್ ತಿಂಗಳ ಮಾಸಾಂತ್ಯದಲ್ಲಿ ಪ್ರಯತ್ನ ಮಾಡಿ. ಪಿತ್ರಾರ್ಜಿತ ಆಸ್ತಿ ವಿಚಾರಗಳೆಲ್ಲ ಸೆಟ್ಲ್ ಆಗುತ್ತೆ. ಸ್ವಲ್ಪ ಜೋರಾಗಿ ಗಟ್ಟಿಯಾಗಿ ಪ್ರಯತ್ನ ಮಾಡಿ. ಕಠಿಣವಾದ ಮಾತುಗಳ ಬಳಕೆ ಬೇಡ, ಬಟ್ ಸ್ವಲ್ಪ ಪ್ರಯತ್ನ ಚೆನ್ನಾಗಿರಲಿ. ಖಂಡಿತವಾಗಿ ಯಶಸ್ವಿ ಆಗುತ್ತೆ ನಿಮ್ಮ ಮಾತುಕತೆಗಳು. ತುಂಬ ಚೆನ್ನಾಗಿ ನಿಮಗೂ ಪ್ರಾಫಿಟ್ ಆಗುತ್ತೆ. ಅದು ಬುಧನ ಆರಾಧನೆ ಆಗಬೇಕು, ಲಕ್ಷ್ಮೀ ಆರಾಧನೆ ಆಗಬೇಕು. ನಾವು ಹಯಗ್ರೀವ ಸ್ವಾಮಿ ಆರಾಧನೆಯನ್ನು ಗುರುಪೂರ್ಣಿಮೆ ದಿವಸ ಮಾಡ್ತಾ ಇದ್ದೇವೆ. ವಿಡಿಯೋ ಎಂಡ್ ತನಕ ನೋಡಿ. ಒಂದು ವಿಶೇಷ ಪರಿಹಾರವನ್ನು ಸಹ ಕೊಡ್ತೇವೆ. ಗುರುಬಲದಲ್ಲಿ ಇದ್ದೀರಾ ಮಕರ ರಾಶಿಯವರು, ಖಂಡಿತ ಒಳ್ಳೆಯದಾಗಲಿ. ವಿಡಿಯೋ ಎಂಡ್ ತನಕ ನೋಡಿ. 4ನೇ ಶುಭ ವಿಚಾರ, ಮಕರ ರಾಶಿಯವರಿಗೆ ಈ ಒಂದು ಆಗಸ್ಟ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಉದ್ಯೋಗ ಸಂಬಂಧಿತವಾದಂತಹ ಯಾವುದೇ ಬಾಧೆಗಳು ನಿಮಗಿದ್ರೆ, ನೀವು ಮಕರ ರಾಶಿಯವರಾಗಿದ್ದರೆ ಮೊದಲ 2 ವಾರಗಳಲ್ಲೇ, ಆಗಸ್ಟ್ ತಿಂಗಳ ಮೊದಲ 2 ವಾರಗಳಲ್ಲಿಯೇ ಮಕರ ರಾಶಿಯವರ ಉದ್ಯೋಗ ಸಂಬಂಧಿತವಾದಂತಹ ಸಮಸ್ಯೆಗಳೆಲ್ಲ ಬಗೆಹರಿದು ಅಧಿಕಾರ ಪ್ರಾಪ್ತಿಯಾಗಲಿದೆ ಅಂತ ಕಂಡು ಬರ್ತಾ ಇದೆ. ಅದನ್ನ ಸ್ವಲ್ಪ ಮಾಸಾಂತ್ಯಕ್ಕೆ ಹೋದ ಸಮಸ್ಯೆ ಆಗುತ್ತೆ. ಆದ್ರಿಂದ ಎಳೆದಾಡಬಾರದು, ಒಕ್ಕ ಬಿಡಬೇಕು. ಮೊದಲ ವಾರದಲ್ಲೇ 2 ವಾರದಲ್ಲಿ ಸೆಟ್ಲ್ ಆಗ್ಬಿಡುತ್ತೆ. ಸೊ ಉದ್ಯೋಗದಲ್ಲಿ ನಿಮ್ಗೆ ಏನೇ ಕಷ್ಟ ಆಗ್ತಾ ಇರಲಿ, ಯಾರೇ ತೊಂದರೆ ಕೊಡ್ತಾ ಇರಲಿ, ಸೊ ನಿಮಗೆಲ್ಲ ಸಾಲ್ವ್ ಆಗುತ್ತೆ. ಆದರೆ ಅಂತ್ಯದಲ್ಲಿ ಸ್ವಲ್ಪ ಸಮಸ್ಯೆಗಳಿದೆ. ಅದು ಎಚ್ಚರಿಕೆ ವಿಡಿಯೋದಲ್ಲಿ ಆಮೇಲೆ ಸಪ್ರೇಟಾಗಿ ಹೇಳ್ತೀನಿ. ಬಟ್ ಸ್ಟಾರ್ಟಿಂಗಲ್ಲಿ ಸಿಗುವಂಥ ಅವಕಾಶವನ್ನು ಬಿಡಬೇಡಿ. ಏನೇನು ಸ್ಯಾಂಕ್ಷನ್ಗಳು ಆಗ್ಬಿಡಬೇಕು, ಏನೇನು ಒಳ್ಳೇದಾಗ್ಬಿಡಬೇಕು, ನಿಮ್ಗೆ ಏನೇನು ಕೆಲಸಗಳು ಆಗ್ಬಿಡಬೇಕು ನಿಮ್ಮ ಉದ್ಯೋಗದಲ್ಲಿ, ಅದೆಲ್ಲ ಮಾಡ್ಕೊಂಬಿಡಿ. ಕೆಲಸ ಇಲ್ವಾ, ಮೊದಲೇ ವಾರದಲ್ಲೇ ಕೆಲಸ ಸಿಗುತ್ತೆ. ಅದನ್ನು ಹಂಗೆ ಅಯ್ಯೋ ಇನ್ನೂ ಒಳ್ಳೆ ಸಿಗುತ್ತೆ, ಇನ್ನೂ ಜಾಸ್ತಿ ಸಂಬಳ ಸಿಗುತ್ತೆ, ಇನ್ನೂ ಹಂಗೇನೋ ಆಗ್ಬಿಡುತ್ತೆ ಅಂತ ಅನ್ಕತ್ತಾ ಕಾಯ್ತಾ ಕೂತ್ಕೊಬೇಡಿ. ಅದೇನೇ ಆಗ್ಬಿಡ್ಲಿ. ಕೆಲಸದ ವಿಚಾರದಲ್ಲಿ ಮೊದಲ 2 ವಾರಗಳು ತುಂಬ ಅನುಕೂಲವಾಗಿದೆ. ಆಮೇಲೆ ಏನೇನು ಸಮಸ್ಯೆಗಳಿದೆ ಎಚ್ಚರಿಕೆ ವಿಡಿಯೋದಲ್ಲಿ ತಿಳಿಸ್ತೇನೆ. ಸೊ ದಯವಿಟ್ಟು ಅದ್ರ ಬಗ್ಗೆ ಶುಕ್ರನ ಆರಾಧನೆ, ಲಕ್ಷ್ಮೀ ಆರಾಧನೆ, ಗುರು ಆರಾಧನೆ ಎಲ್ಲದೂ ಸಹ ನಾಗಾರಾಧನೆ ಸಹಿತವಾಗಿ ಮಾಡ್ತಾ ಇದ್ದೇವೆ. ವಿಡಿಯೋ ಎಂಡ್ ತನಕ ನೋಡಿ, ಒಳ್ಳೆ ವಿಶೇಷ ಪರಿಹಾರ ಇದೆ. 5ನೇ ಶುಭ ವಿಚಾರ, ಮಕರ ರಾಶಿಯವರಿಗೆ ಆಗಸ್ಟ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನೀವು ಮಕರ ರಾಶಿಯ ಅವಿವಾಹಿತರಾಗಿದ್ದಲ್ಲಿ, ವಿವಾಹಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ ಅಂತಾದಲ್ಲಿ, ಆಗಸ್ಟ್ ತಿಂಗಳ ಮಾಸಾಂತ್ಯದಲ್ಲಿ ಕೊನೆಯ ಭಾಗದಲ್ಲಿ ಪ್ರಯತ್ನ ಮಾಡಿ. ನೀವು ಕೊನೆಯ ಭಾಗದಲ್ಲಿ, ಆಗಸ್ಟ್ ತಿಂಗಳ ಕೊನೆಯ ವಾರದಲ್ಲಿ ಏನಾದರೂ ಪ್ರಯತ್ನ ಮಾಡಿದರೆ ವಿವಾಹದ ಸಾಧ್ಯತೆಗಳು ಜಾಸ್ತಿ ಇದೆ. ಸ್ಟಾರ್ಟಿಂಗಲ್ಲೇ ಪ್ರಯತ್ನ ಮಾಡಿದ್ರೆ ಕಮ್ಮಿ ಇದೆ. ಅದರಲ್ಲೂ ಸಹ ವಿಶೇಷವಾಗಿ ನಿಮಗೆ ಹೇಳಬೇಕು ಅಂತಂದರೆ, ಇಲ್ಲಿ ಗಮನಿಸಬೇಕಾದ ವಿಚಾರ, ಸೆಕೆಂಡ್ ಮ್ಯಾರೇಜ್ಗೆ ಪ್ರಯತ್ನ ಮಾಡ್ತಕ್ಕಂಥವರು, ಈ 2ನೇ ವಿವಾಹಕ್ಕೆ ಪ್ರಯತ್ನ ಮಾಡ್ತಕ್ಕಂಥ ಮಕರ ರಾಶಿಯವರಿಗೆ ಸ್ವಲ್ಪ ಅನುಕೂಲತೆಗಳು ಜಾಸ್ತಿ ಇದೆ. ಗೊತ್ತಾಯ್ತಲ್ವಾ? ಅಲ್ಲಿ ಶುಕ್ರ ನೀಚತ್ವ ಸ್ವಲ್ಪ ಭಂಗವನ್ನು ಕೊಡುತ್ತೆ. ಬಟ್ ಬುಧನ ವಕ್ರಿಯತ್ವ ಫೋರ್ಸ್ ಬರುತ್ತೆ. ಅಂದರೆ ಅಲ್ಲಿ ಏನೇ ಸಮಸ್ಯೆ ಇದ್ರೂ ಓಕೆ ನಾವು ನೋಡ್ಕೊತೀವಿ, ಮದುವೆಗೆ ಓಕೆ ಮಾಡಿ ಅನ್ನೋ ಥರ ಒಂದು ಎಕ್ಸ್ಟರ್ನಲ್ ಫೋರ್ಸ್ ಇರುತ್ತೆ. ಮಾತಿನಲ್ಲಿ ಸ್ವಲ್ಪ ಹಿಡುತ್ತಾ ಇರುತ್ತೆ, ಒಂದು ಒತ್ತಡ ಇರುತ್ತೆ. ಆ ಒತ್ತಡ ಮದುವೆಗೋಸ್ಕರ. ಸೊ ಆದ್ದರಿಂದ ಅದನ್ನು ನೀವು ಒಪ್ಪಿಕೊಂಡು ಮದುವೆ ಆಗಿಬಿಡುತ್ತೆ. ಗೊತ್ತಾಯ್ತಲ್ವಾ? ಆಮೇಲೆ ಎಲ್ಲ ದೋಸೆನೂ ತೂತೇನೆ, ಎಲ್ಲರ ಮನೆ ದೋಸೆನೂ. ಅದೇನಿದೆ ಸಮಸ್ಯೆ ಪರಿಹಾರ ಮಾಡ್ಕೊಳ್ಳೋಣ. ಬಟ್ ವಿಚಾರ ಇದಿಷ್ಟು. ಇನ್ನು ಪರಿಹಾರಗಳು ಬಹಳ ಮುಖ್ಯ ಅಲ್ವೇ? ಸೊ ವಿಶೇಷ ಪರಿಹಾರಗಳು ಆಗಸ್ಟ್ ತಿಂಗಳೆಲ್ಲ ಸಮಸ್ಯೆಗಳಿಗೋಸ್ಕರ ಪರಿಹಾರ ಸ್ವರೂಪ
ಏನು ಅಂತಂದ್ರೆ, ಇನ್ನು ಪರಿಹಾರದ ವಿಚಾರಕ್ಕೆ ಬಂದ್ರೆ ಪ್ರಧಾನ ಪರಿಹಾರ, ಈ ಬಾರಿಯ ವಿಶೇಷ ಪರಿಹಾರ ಜುಲೈ 21ನೇ ತಾರೀಕು ಭಾನುವಾರದ ದಿವಸ, ಗುರುಪೂರ್ಣಿಮೆಯ ದಿವಸ ಮಾಡ್ತಾ ಇದ್ದೇವೆ. ಸೊ ಗುರುಪೂರ್ಣಿಮೆ ವರ್ಷಕ್ಕೆ ಒಂದೇ ಸಲ ಬರ್ತಕ್ಕಂಥದ್ದು. ಆಷಾಢ ಮಾಸದ ಹುಣ್ಣಿಮೆಯನ್ನ ಗುರುಪೂರ್ಣಿಮೆ ಅಂತ ನಾವು ಕರಿತೇವೆ. ಅವತ್ತಿನ ದಿವಸ ನಮ್ಮ ಗುರು ಸ್ವರೂಪರೆಲ್ಲರೂ ಸಹ ನಮ್ಮ ಗುರುಗಳು ಚಾತುರ್ಮಾಸ್ಯ ವ್ರತವನ್ನು ಆರಂಭ ಮಾಡುವಂತಹ ದಿವಸ, ಬಹಳ ಪರ್ವ ಕಾಲ ಹೊತ್ತು. ಆ ಗುರುಪೂರ್ಣಿಮೆಯ ದಿವಸ ಗುರುಗ್ರಹದ ಆರಾಧನೆಗೆ ಬಹಳ ವಿಶೇಷವಾದಂತಹ ಮಹತ್ವ ಇದೆ. ನಿಮಗೆ ಎಲ್ಲರಿಗೂ ಗುರುಬಲ ಸಿಗಬೇಕು ಅನ್ನುವಂತಹ ಕಾರಣಕ್ಕೆ, ಆ ಗುರುಬಲ ಚೆನ್ನಾಗಿ ಕೆಲಸ ಮಾಡಬೇಕು, ಯಾವುದೇ ರಾಶಿ ಆದರೂ ಪರವಾಗಿಲ್ಲ, ನಿಮಗೆ ಆ ಗುರುಬಲ ಅನ್ನುವಂಥದ್ದು ಚೆನ್ನಾಗಿ ಕೆಲಸ ಮಾಡಬೇಕು, ಸಿಗಬೇಕು ಅಂದಾಗ ಗುರುಪೂರ್ಣಿಮೆಯ ದಿವಸ ಗುರುವಿನ ಆರಾಧನೆ ಮಾಡಬೇಕು. ಜುಲೈ 21ನೇ ತಾರೀಕು ಭಾನುವಾರ ಗುರುಪೂರ್ಣಿಮೆಯ ದಿವಸ ಸಹಸ್ರ ಗುರು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೀವಿ. 1008 ಸಂಖ್ಯೆಯಲ್ಲಿ 1008 ಸಂಖ್ಯೆಯಲ್ಲಿ ಗುರುಗ್ರಹಕ್ಕೆ ವಿಶೇಷವಾಗಿ ಹೋಮವನ್ನು ಮಾಡ್ತಾ ಇದ್ದೇವೆ. ಆ ವಿಶೇಷವಾದ ಗುರುಶಾಂತಿ ಹೋಮದಲ್ಲಿ ಅಭಿಮಂತ್ರಣೆ ಮಾಡದಂತಹ ಈ ಕನಕವರ್ಣಿಕಾ ರತ್ನವನ್ನ ನಿಮಗೆಲ್ಲರಿಗೂ ಸಹ ಕೊಡ್ತಾ ಇದ್ದೇವೆ. ಕನಕ ಪುಷ್ಯರಾಗ ಅಲ್ಲ, ಕನಕವರ್ಣಿಕಾ ಅಂತ ಉಪರತ್ನ ಇದು. ಸೊ ಈ ಉಪರತ್ನವನ್ನ ಈ ಹಿಂದೆ ಒಂದ್ಸಲ ಬರೀ ರತ್ನವನ್ನು ಕೊಟ್ಟಿದ್ದೆ. ಬಹಳಷ್ಟು ಜನಕ್ಕೆ ಅದನ್ನು ತಗೊಂಡೋಗಿ ಉಂಗುರ ಮಾಡಿಸಿ ಮತ್ತೆ ಹಾಕೊಂಡಿದ್ದೆಲ್ಲ ಸ್ವಲ್ಪ ಕಷ್ಟ ಅಂತ ಹೇಳಿ ನಾವೇ ಉಂಗುರವನ್ನು ಸಿದ್ಧ ಮಾಡಿಸಿ ಕೊಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಅವತ್ತಿನ ದಿವಸ ಗುರು ದತ್ತಾತ್ರೇಯರ ಆರಾಧನೆಯೂ ಸಹ ಬಹಳ ವಿಶೇಷ. ಆದ್ರಿಂದ ವಿಶೇಷವಾಗಿ ಗುರು ದತ್ತಾತ್ರೇಯ ಹೋಮವನ್ನು ಮಾಡ್ತಾ ಇದ್ದೇವೆ. ಸೊ ಗುರು ಪೂರ್ಣಿಮೆಯ ದಿವಸ ಗುರು ದತ್ತಾತ್ರೇಯರ ಹೋಮವನ್ನು ಮಾಡಿ ಗುರು ದತ್ತಾತ್ರೇಯರ ಒಂದು ಯಂತ್ರವನ್ನು ಸಹ ಕೊಡ್ತೇವೆ. ಇದು ಯಂತ್ರವನ್ನ ಕಾರ್ಡ್ ತರ ರೆಡಿ ಮಾಡಿ ಹಿಂದ್ಗಡೆ ಆ ಮಂತ್ರವನ್ನು ಸಹ ಬರೆಯಲಾಗಿದೆ. ಅತ್ರಿಪುತ್ರೋ ಮಹಾತೇಜೋ ದತ್ತಾತ್ರೇಯೋ ಮಹಾಮುನಿ ತಸ್ಯ ಸ್ಮರಣ ಮಾತ್ರೇಣ ಸರ್ವಪಾಪೈ ಪ್ರಮುಚ್ಯತೆ. ಇದು ನಿಮಗೆ ಕನ್ನಡದಲ್ಲೂ ಇದೆ, ಸಂಸ್ಕೃತದಲ್ಲೂ ಇದೆ. ಆದ್ದರಿಂದ ಈ ವಿಶೇಷವಾದಂತಹ ದತ್ತಾತ್ರೇಯರ ಯಂತ್ರವನ್ನ ಗುರುಪೂರ್ಣಿಮೆಯ ದಿವಸ ದತ್ತಾತ್ರೇಯ ಹೋಮವನ್ನು ಮಾಡಿ ದತ್ತಾತ್ರೇಯರ ಒಂದು ಯಂತ್ರವನ್ನು ಅಭಿಮಂತ್ರಣ ಮಾಡಿ ನಿಮಗೆ ಕೊಡ್ತಾ ಇದ್ದೇವೆ. ಬಟ್ ಇದೊಂಥರ ATM ಕಾರ್ಡ್ ತರ, ಯಾವುದೇ ರೀತಿಯಾದ ಹಾಳಾಗೋದಿಲ್ಲ. ಅದರಿಂದ ನಿಮ್ಮ ಪಾಕೆಟಲ್ಲಿ, ಪರ್ಸಲ್ಲಿ ಆರಾಮಾಗಿ ಇಟ್ಕೋಬಹುದು. ಮೂಲ ಗಾಣಗಾಪುರದ ಮೂಲ ದೇವರ ಚಿತ್ರವೂ ಸಹ ಇದರಲ್ಲಿದೆ. ಸೊ ಅದರಿಂದ ಇದನ್ನು ಹಾಗೆ ನೀವು ಅಲ್ಲಿ ಹೋದ್ರೆ ಅಲ್ಲಿ ಸಿಗ್ಬೋದು ನಿಮಗೆ. ಇದರ ಬೆಲೆ ನಿಮಗೆ ಹೋಮ ಮಾಡಿ ಗುರುಪೂರ್ಣಿಮೆಯ ದಿವಸ ಗುರು ದತ್ತಾತ್ರೇಯರ ಹೋಮವನ್ನು ಮಾಡಿ ಇದನ್ನು ನಿಮಗೆ ಇಟ್ಕೊಳ್ಳೋಕೆ ಒಂದು ಪ್ರಸಾದ ಸ್ವರೂಪ ಕೊಡ್ತಾ ಇದ್ದೇವೆ. ಇದರ ಜೊತೆಗೆ ವಿಶೇಷವಾಗಿ ಕನಕವರ್ಣಿಕಾ ರತ್ನವನ್ನು ಕೊಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಸಹಸ್ರ ಗುರು ಶಾಂತಿ ಹೋಮ, ಗುರು ದತ್ತಾತ್ರೇಯ ಹೋಮ ಅಷ್ಟೇ ಅಲ್ಲ, ನಿಮ್ಮೆಲ್ಲರ ಬಾಧೆಗಳ ಪರಿಹಾರಕ್ಕೋಸ್ಕರ ಲಕ್ಷ್ಮೀ ಹಯಗ್ರೀವ ಸ್ವಾಮಿ ಹೋಮವನ್ನು ಮಾಡ್ತಾ ಇದ್ದೇವೆ. ವಿದ್ಯಾರ್ಥಿಗಳಿಗಂತೂ ಅದ್ಭುತವಾದಂತಹ ಒಂದು ಯೋಗ. ಗುರುಪೂರ್ಣಿಮೆಯ ದಿವಸ ಲಕ್ಷ್ಮೀ ಹಯಗ್ರೀವ ಸ್ವಾಮಿಯ ಹೋಮದ ಒಂದು ಪಾಲ್ಗೊಳ್ಳುವಿಕೆ, ನಿಮ್ಮ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಏನಾದ್ರು ಹಿಂದೆ ಇದ್ದಾರೆ, ಚಿಂತೆ ಇದ್ದರೆ ಅದೂ ಸಹ ಪರಿಹಾರವಾಗಲಿ. ಯಾವುದೇ ರೀತಿಯಾದ ಎಕ್ಸಾಮ್ಸ್ಗಳಲ್ಲಾಗಲಿ, ವಿದ್ಯೆಯಲ್ಲಾಗಲಿ ಅವ್ರಿಗೆ ಒಳ್ಳೆಯ ಅತ್ಯುನ್ನತವಾದ ಪದವಿ ಸಿಗಲಿ, ಒಳ್ಳೆಯ ಜ್ಞಾನ ಸಿಗಲಿ ಅಂತ ಹಯಗ್ರೀವ ಸ್ವಾಮಿ, ಲಕ್ಷ್ಮೀ ಹಯಗ್ರೀವ ಸ್ವಾಮಿಯ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಸಂತಾನ ಇಲ್ಲದವರಿಗೆ ಸಂತಾನವಾಗಬೇಕು, ಸಂತಾನ ಇರತಕ್ಕಂಥವರಿಗೆ ಸಂತಾನ ವಿಚಾರದಲ್ಲಿ ಅನುಕೂಲವಾಗಬೇಕು ಅಂತ ಸಂತಾನ ಗೋಪಾಲ ಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ನಿಮ್ಮೆಲ್ಲರ ಸರ್ಪಬಾಧೆಗಳು ಪರಿಹಾರವಾಗಬೇಕು, ಸರ್ಪ ದೋಷಗಳು ಪರಿಹಾರವಾಗಬೇಕು, ಸರ್ಪ ಶಾಪಗಳು ನಿವಾರಣೆ ಆಗಬೇಕು ಅಂತ ಆಶ್ಲೇಷ ಬಲಿ ಪೂಜೆ ಸಹಿತ ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟಮ ಶನಿ, ಪಂಚಮ ಶನಿ, ಅರ್ಧಾಷ್ಟಮ ಶನಿ, ಸಾಡೆ ಸಾತಿ ಏನೇ ಪ್ರಾಬ್ಲಮ್ ಇದ್ರೂ ಪರಿಹಾರ ಆಗಬೇಕು ಅಂತ ಶನಿ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಮಹಾನವಗ್ರಹ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಸೊ ಎಷ್ಟೆಲ್ಲ ಹೋಮಗಳು, ಸಹಸ್ರ ಗುರು ಶಾಂತಿ ಹೋಮ, ಗುರು ದತ್ತಾತ್ರೇಯ ಹೋಮ, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಲಕ್ಷ್ಮೀ ಹಯಗ್ರೀವ ಹೋಮ, ಶನಿ ಶಾಂತಿ ಹವನ, ನವಗ್ರಹ ಶಾಂತಿ ಹೋಮ, ಈ ಎಲ್ಲ ಹೋಮಗಳನ್ನು ಮಾಡಿ ವಿಶೇಷವಾದ ಈ ಕನಕವರ್ಣಿಕಾ ರತ್ನವನ್ನ ಪ್ರತಿಯೊಬ್ಬ ಸಂಕಲ್ಪ ಸೇವಾಕರ್ತೃಗಳು ಕೊಡ್ತಾ ಇದ್ದೇವೆ. ನೀವೆಲ್ಲರೂ ಏನ್ ಮಾಡಬೇಕು, ಬಲಗೈ ತೋರು ಬೆರಳಿನಲ್ಲಿ ಇದನ್ನ, ಯಾಕೆಂದ್ರೆ ಎಲ್ಲೋ ಸಫೈರ್ ಹಾಕೊಳ್ಳುವ ಬೆರಳು ಇದೇನೆ. ಸೊ ಅದರಿಂದ ಅದರ ಬದಲಾಗಿ ನಾವು ಉಪರತ್ನವನ್ನು ಕೊಡ್ತಾ ಇದ್ದೇವೆ, ಕನಕವರ್ಣಿಕಾ ಅಂತ. ಸೊ ಅದನ್ನು ಸಹ ಇದೇ ಬೆರಳಿಗೆ ಹಾಕೊಳ್ಳಿ, ಬಲಗೈ ತೋರು ಬೆರಳಿಗೆ ಹಾಕೊಳ್ಳಿ. ಹಾಗೂ ಒಂದು ATM ಕಾರ್ಡ್ ತರ ಒಂದು ಚಿಕ್ಕ ಒಂದು ದತ್ತಾತ್ರೇಯರ ಯಂತ್ರವನ್ನೇನು ಕೊಡ್ತಾ ಇದ್ದೇವಲ್ಲ, ಇದನ್ನು ನೀವು ಪಾಕೆಟಲ್ಲಿ ಇಟ್ಕೊಂಬಿಡಿ. ಇಟ್ಕೊಳಕ್ಕಾಗದಿರೋರು ಬೇಕಾದ್ರೆ ದೇವ್ರ ಮೇಲೆ ಇಟ್ಕೊಳ್ಬಹುದು. ಯಾಕೆ ಅಂತಂದ್ರೆ ದಿನ ಇದನ್ನ ಪಾಕೆಟಲ್ಲಿ ಇಟ್ಟರೆ ನಿಮಗೆ ಯಾವಾಗಲೇ ಕಷ್ಟ ಬರಲಿ, ಯಾವಾಗಲೇ ದುಃಖ ಬರಲಿ, ಇದನ್ನು ತೆಗೆದು ಈ ಹಿಂದ್ಗಡೆ ಇರತಕ್ಕಂಥ ಮಂತ್ರ ಸ್ತೋತ್ರವನ್ನು ಪಠನೆ ಮಾಡ್ಕೊಳ್ತಾ ಇದ್ದರೆ ಎಲ್ಲ ಕಷ್ಟಗಳು ಪರಿಹಾರ ಆಗಿಬಿಡುತ್ತೆ. ಸೊ ಆದ್ದರಿಂದ ಈ ಒಂದು ಇದು ನೀವು ಜೇಬಲ್ಲೇ ಇರಲಿ, ಯಾವಾಗಲೂ ಸಹ ನೀವು ಲೇಡೀಸ್ ಆಗಲಿ ಜೆಂಟ್ಸ್ ಆಗಲಿ ಯಾವಾಗಲೂ ನಿಮ್ಮ ಕೈನಲ್ಲಿ ಇರಲಿ ಇದನ್ನು. ಹಾಗೂ ನಿಮ್ಮ
ಬೆರಳಿನಲ್ಲಿ ಬಲಗೈ ತೋರು ಬೆರಳಿನಲ್ಲಿ ಈ ಕನಕವರ್ಣಿಕಾ ರತ್ನ ಇರಲಿ, ಖಂಡಿತವಾಗಿ ಎಲ್ಲ ಶುಭವಾಗುತ್ತೆ. ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ದಯವಿಟ್ಟು ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರತಕ್ಕಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಂಬಿಡಿ. 21ನೇ ತಾರೀಕು ಭಾನುವಾರ ಗುರುಪೂರ್ಣಿಮೆ ದಿವಸ ಬೆಳಗ್ಗೆ 6ರಿಂದ 6:30 ಒಳಗೆ ಸಂಕಲ್ಪ ಸೇವೆ ಆರಂಭವಾಗಿಬಿಡುತ್ತೆ. ಲೈವಲ್ಲಿ ನಾನೇ ನಿಮ್ಮೆಲ್ಲರ ಹೆಸರು ಸಂಕಲ್ಪ ಮಾಡ್ತೇನೆ. 10:30ಯಿಂದ ಆಚೆಗೆಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ. ಪ್ರಸಾದ ನಿಮಗೆ ಮರುದಿನ ಬೆಳಗ್ಗೆ ಅಂದರೆ ಸೋಮವಾರ ದಿನ ಬೆಳಗ್ಗೆ ಇಲ್ಲಿಂದ ನಮ್ಮ ಒಂದು ಯಾಗಶಾಲೆಯಿಂದ ಎಲ್ಲ ಪ್ಯಾಕ್ ಆಗಿ ಸೋಮವಾರ ದಿವಸ ಇಲ್ಲಿಂದ ಎಲ್ಲ ನಿಮಗೆ ಪೋಸ್ಟಲ್ಲಿ ಕಳಿಸ್ಕೊಡ್ತೇವೆ. ಸೊ ಅದರಿಂದ ಬೇಗ ಬೇಗ ನಿಮ್ಮ ವಿವರಗಳನ್ನೆಲ್ಲ ವಾಟ್ಸಪ್ ಮಾಡ್ಕೊಳ್ಳಿ ಸ್ಕ್ರೀನ್ ಇರ್ತಕ್ಕಂಥ ನಂಬರ್ಗೆ. ಹಾಗೂ ಹಲವಾರು ಜನರಿಗೆ ಹೇಳಿ ಈ ವಿಚಾರವನ್ನು ಮುಟ್ಟಿಸಿ ಪ್ರತಿಯೊಬ್ಬರಿಗೂ ಸಹ ಗುರುಪೂರ್ಣಿಮೆಯ ದಿವಸ ಸಹಸ್ರ ಗುರು ಶಾಂತಿ ಹೋಮ, ಗುರುದತ್ತಾತ್ರೇಯ ಹೋಮ, ಲಕ್ಷ್ಮೀ ಹಯಗ್ರೀವ ಹೋಮ ಅಂದರೆ ಅದ್ಭುತವಾದಂತಹ ಯೋಗ ಫಲ ಅದು. ಸಂತಾನ ಗೋಪಾಲಕೃಷ್ಣ ಹೋಮ ಇತ್ಯಾದಿಗಳೆಲ್ಲ, ಹಾಗೂ ವಿಶೇಷ ಕನಕವರ್ಣಿಕಾ ರತ್ನ ಪ್ರತಿಯೊಬ್ಬರು ಧಾರಣೆ ಮಾಡ್ಕೊಳ್ಬೇಕು. ಗುರುಪೂರ್ಣಿಮೆಯ ದಿವಸ ಇಷ್ಟೆಲ್ಲ ಹೋಮಗಳಲ್ಲಿ ಅಭಿಮಂತ್ರಣೆ ಆಗತಕ್ಕಂಥ ಗುರುವಿನ ಉಪರತ್ನ ಇದು. ಸೊ ಅದರಿಂದ ಪ್ರತಿಯೊಬ್ಬರು ಸಹ ಧಾರಣೆ ಮಾಡ್ಕೊಳ್ಳಿ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಕೆಡೆ ಸಬ್ಸ್ಕ್ರೈಬ್ ಅಂತ ಬರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕಾ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.